ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಾವು ಸ್ವಸ್ತಿ ಪುಣ್ಯಾಹ ವಾಚನ ಮಾಡುವಂತಹ ಪೂಜಾ ಮಂತ್ರಗಳ ಬಗ್ಗೆ ಹಾಗೂ ಕ್ರಿಯಾ ಕೈಂಕರ್ಯಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲಿಗೆ ಕಲಶ ಸ್ಥಾಪನೆ ಹೇಗೆ ಮಾಡಿಕೊಳ್ಳಬೇಕು ಎನ್ನುವುದನ್ನು ನೋಡೋಣ. ಗೋಮಯೇನೋಪಲಿಪ್ತಾಯ ಭೂಮೌ ಕಂಚಿತ್ ಪ್ರದೇಶಂ ಪುಣ್ಯಾಹ ವಾಚನಾದಿ ಕರ್ಮ ಕರ್ತುಂ ರಂಗವಲ್ಯಾ ಭೂಷಿತಂ ಕೃತ್ವಾ ಸರ್ವಾನ್ ಸಂಭಾರಾನ್ ಉತ್ತರತಃ ಪ್ರತಿಷ್ಠಾಪ್ಯ ಪಶ್ಚಾತ್ ವಸ್ತ್ರಾಧ್ಯಾಚ್ಛಾದಿತೆ ಪೀಠೆ ಪ್ರಾಣ್ಮುಖ ಉಪವಿಶ್ಯ ಪತ್ನೀಂ ಸ್ವಸ್ಯ ದಕ್ಷಿಣತಃ ಉಪವೇಶ್ಯ ಪ್ರಸ್ಥದ್ವಯ ಪರಿಮಿತ ತಂಡುಲರಾಶೇರುಪರಿ ಆವ್ರಣಂ ವಾರಿಪೂರ್ಣ ಸುಧಾಲೇಪಿತಂ ತಂತುವೇಷ್ಟಿತಂ ಕಲಶದ್ವಯಂ ಕುಶಾಂಭಪಲ್ಲವ ರತ್ನನಾರಿಕೇಳಫಲಸಹಿತಂ ನಿಧಾಯ. ಎಂದರೆ, ನಮ್ಮ ಮನೆಯಲ್ಲಿ ನಾವು ಹೋಮ ಹವನಾದಿಗಳನ್ನು ಮಾಡುವ ಸಂದರ್ಭದಲ್ಲಿ, ವ್ರತಗಳನ್ನು ಮಾಡುವ ಸಂದರ್ಭದಲ್ಲಿ ಮನೆಯ ಸ್ಥಳದ ಶುದ್ಧೀಕರಣಕ್ಕಾಗಿ ಈ ಪುಣ್ಯಾಹ ವಾಚನವನ್ನ ಮಾಡಿಕೊಳ್ಳುತ್ತೇವೆ. ಪುಣ್ಯಾಹ ವಾಚನವನ್ನು ಮಾಡುವಾಗ ಗೋಮಯೇನೋಪಲಿಪ್ತಾಯ ಎಂದರೆ ಗೋಮಯ ಅಥವಾ ಗೋಮೂತ್ರದಿಂದ ಮನೆಯನ್ನ ಒರೆಸಿ ಶುದ್ಧವನ್ನಾಗಿ ಮಾಡಿಕೊಳ್ಳಬೇಕು. ಅನಂತರ ಭೂಮೋ ಕಂಚಿತ್ ಪ್ರದೇಶಂ ಪುಣ್ಯಾಹ ವಾಚನಾದಿ ಕರ್ಮ ಕರ್ತು, ಪುಣ್ಯಾಹವನ್ನ ಮಾಡುವುದಕ್ಕೋಸ್ಕರ ಮನೆಯನ್ನ ಶುದ್ಧಿ ಮಾಡಿಕೊಳ್ಳಬೇಕು. ನಾವು ಯಾವ ಸ್ಥಳದಲ್ಲಿ ಪುಣ್ಯಾಹ ವಾಚನವನ್ನ ಮಾಡಬೇಕು ಎಂದು ನಿರ್ಧರಿಸುತ್ತೇವೆಯೋ ಆ ಸ್ಥಳದಲ್ಲಿ ರಂಗವಲ್ಯ ಭೂಷಿತಂ ಕೃತ್ವ, ಆ ಸ್ಥಳವನ್ನ ರಂಗವಲ್ಲಿಗಳಿಂದ ಸ್ವಲ್ಪ ಅಲಂಕರಿಸಿ, ಅನಂತರ ಪಶ್ಚಾತ್ ವಸ್ತ್ರಾಧ್ಯಾಚ್ಛಾದಿತೆ ಪೀಠೆ ಪ್ರಾಮುಖೋಪವೇಶ್ಯ, ನಾವು ಪುಣ್ಯಾಹವನ್ನು ಮಾಡುವಂತಹ ಯಜಮಾನರು ದಂಪತಿಗಳು ಪ್ರಾನ್ಮುಖವಾಗಿ ಪೂರ್ವಕ್ಕೆ ಅಭಿಮುಖವಾಗಿ ಒಂದು ಪೀಠವನ್ನ ಹಾಕಿಕೊಂಡು ಅದರ ಮೇಲೆ ನಾವು ಕುಳಿತುಕೊಳ್ಳಬೇಕು. ಪತ್ನಿಂ ಸ್ವಸ್ಯ ದಕ್ಷಿಣತಃ ಉಪವೇಶ್ಯ, ಇಲ್ಲಿ ಪತ್ನಿಯು ಬಲಭಾಗದಲ್ಲಿ, ಪುರುಷರು ಎಡಭಾಗದಲ್ಲಿ, ಈ ರೀತಿಯಲ್ಲಿ ಕುಳಿತುಕೊಳ್ಳಬೇಕು. ಪ್ರಸ್ಥದ್ವಯ ಪರಿಮಿತ ತಂಡದ ರಾಶಿಯರುಪರಿ, ಪ್ರಸ್ಥದ್ವಯ ಎರಡು ಬಾಳೆಯ ಎಲೆಗಳನ್ನು ಹಾಸಿಕೊಳ್ಳಬೇಕು. ಅದರ ಮೇಲೆ ತಂಡುಲ ರಾಶಿಯರುಪರಿ, ತಂಡುಲದ ರಾಶಿಯನ್ನ ಹಾಕಿಕೊಳ್ಳಬೇಕು. ಅಕ್ಕಿ ಅಥವಾ ಭತ್ತದ ರಾಶಿಯನ್ನು ಹಾಕಿಕೊಂಡು ಅದರ ಮೇಲೆ ಸುಧಾಲೇಪಿತಂ ತಂತುವೇಷ್ಟಿತಂ, ಸ್ವಲ್ಪ ಗಂಧವನ್ನ ಲೇಪನ ಮಾಡಿರ್ತಕ್ಕಂತಹ ಎರಡು ತಾಮ್ರದ ಪಾತ್ರೆಗಳನ್ನ ತೆಗೆದುಕೊಂಡು ಆ ತಾಮ್ರದ ಪಾತ್ರೆಗೆ, ತಾಮ್ರದ ಚಂಬಿಗೆ ತಂತುವೇಷ್ಟಿತಂ 72 ಸುತ್ತು ದಾರವನ್ನ ಸುತ್ತಿಕೊಳ್ಳಬೇಕು. ಕಲಶದ್ವಯಂ ಎರಡು ಕಲಶಗಳನ್ನ ತೆಗೆದುಕೊಂಡು ಸುತ್ತಬೇಕು. ಕುಶ ಆಮ್ರ ಪಲ್ಲವ ರತ್ನನಾರಿಕೇಳ ಫಲ ಸಹಿತಂ ನಿಧಾಯ, ಆ ಕಲಶದ ಒಳಭಾಗಕ್ಕೆ ದರ್ಭೆಯ ಕೂರ್ಚ ಹಾಗೂ ಮಾವಿನ ಸೊಪ್ಪಿನ ಸಹಿತವಾಗಿ ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಅದರ ಮೇಲೆ ನಾರಿಕೇಳ ಫಲ ಸಹಿತಂ ನಿಧಾಯ, ತೆಂಗಿನಕಾಯಿಯನ್ನು ಇಟ್ಟು ಕಲಶ ಸ್ಥಾಪನೆಯನ್ನ ಮಾಡಿಕೊಳ್ಳಬೇಕು. ಈ ರೀತಿ ಕಲಶ ಸ್ಥಾಪನೆ ಆದ ಬಳಿಕ ಆಚಮ್ಯ ಪ್ರಾಣಾನಾಯಮ್ಯ, ಆಚಮನವನ್ನ ಮಾಡಿ ಹಾಗೂ ಪ್ರಾಣಾಯಾಮವನ್ನ ಮಾಡಿಕೊಂಡು ನಾವು ಸಂಕಲ್ಪವನ್ನ ಮಾಡಿಕೊಳ್ಬೇಕಾಗತ್ತೆ. ಸಂಕಲ್ಪವನ್ನ ಮಾಡಿಕೊಳ್ಳುವಾಗ ದೇಶ ಕಾಲಾದಿಗಳನ್ನ ನಾವು ಹೇಳಿಕೊಳ್ಬೇಕು. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಏನ್ ಮಂತ್ರಗಳು ಬರುತ್ತೆ ಆ ಸಂಪೂರ್ಣ ದೇಶ ಕಾಲಾದಿ ಮಂತ್ರಗಳನ್ನ ಹೇಳಿಕೊಂಡು ನಾವು ಪೂಜೆಯನ್ನು ಮಾಡುವಂತಹ ದಿನದಲ್ಲಿ ಇರುವಂತಹ ಪಂಚಾಂಗ ಶುದ್ಧಿ ಏನಿರುತ್ತೆ, ಸಂವತ್ಸರ, ಅಯನ, ಪಕ್ಷ, ಮಾಸ, ತಿಥಿ, ನಕ್ಷತ್ರ, ವಾರ, ಯೋಗ, ಕರ್ಣ ಇತ್ಯಾದಿಗಳ ಪಂಚಾಂಗ ಶುದ್ಧಿ ಏನಿರುತ್ತೆ ಅದನ್ನು ಸಹ ನಾವಲ್ಲಿ ಸಂಕಲ್ಪದಲ್ಲಿ ಹೇಳಿಕೊಳ್ಳಬೇಕು. ಅನಂತರ ಅಮುಖ ಕರ್ಮ ಕರ್ತು ಬಾಧವು, ಅಂದ್ರೆ ನಾವು ಯಾವ ಪೂಜೆಯನ್ನ ಮಾಡುತ್ತಿದ್ದೀವಿಯೋ ಆ ಪೂಜೆಯ ಅಂಗವಾಗಿ, ಆ ಪೂಜಾರ್ಥವಾಗಿ, ಉದಾಹರಣೆಗೆ ನಾವು ನವಗ್ರಹ ಪೂಜೆಯನ್ನ ಮಾಡ್ತಾ ಇದ್ರೆ ನವಗ್ರಹ ಪೂಜಾರ್ಥವಾಗಿ ಶುದ್ಧಿ, ವೃದ್ಧಿ,
ಅಭ್ಯುದಯ ಅಂದ್ರೆ ನಾವು ಮಾಡ್ತಿರ್ತಕ್ಕಂಥ ಪೂಜೆಯು ಶುದ್ಧವಾಗಿಯೂ ಮತ್ತು ವೃದ್ಧಿಯಾಗಿಯೂ ಹಾಗೂ ಅಭ್ಯುದಯವಾಗಿಯೂ ಆಗುವಂತೆ ಸಿದ್ಧಿದ್ವಾರ ಪ್ರಾಪ್ತಿಯಾಗುವಂತೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪರಮೇಶ್ವರನ ಆಶೀರ್ವಾದದೊಂದಿಗೆ ವ್ರತ ನಿಯಮ ಸ್ವಾಧ್ಯಾಯ ದಮದಾನ ವಿಶಿಷ್ಟೈಹಿ ನಿಯಮಗಳನ್ನು ಅನುಸರಿಸಿಕೊಂಡು ಸಾಧ್ಯವಾದಷ್ಟು ಸಮಾಧಾನದಿಂದ ಸ್ವಾಧ್ಯಾಯ ದಮದಾನ ವಿಶಿಷ್ಟೈಹಿ ಸಾಧ್ಯವಾದಷ್ಟು ನೆಮ್ಮದಿ ಸುಖ ಸಂತೋಷ ಸಮಾಧಾನದಿಂದ ನಾನು ಸ್ವಸ್ತಿ ಪುಣ್ಯಾಹ ವಾಚನಂ ಕರಿಷ್ಯೆ ಸ್ವಸ್ತಿ ಪುಣ್ಯಾಹವನ್ನ ಮಾಡಿಕೊಳ್ಳುತ್ತೇನೆ ಎಂದು ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಸಂಕಲ್ಪ ಆದ ಬಳಿಕ ದೀಪ ಪೂಜಾಂ ಗಣಪತಿ ಪೂಜಾಂ ಕೃತ್ವ ದೀಪ ಪೂಜೆ ಮತ್ತು ಗಣಪತಿ ಪೂಜೆಯನ್ನ ಮಾಡಿಕೊಳ್ಳಬೇಕು. ವಿಘ್ನ ನಿವಾರಕನಾಗಿರ್ತಕ್ಕಂತಹ ಮಹಾಗಣಪತಿಯ ಪೂಜೆಯನ್ನು ಸಹ ನಾವು ಆಚರಣೆ ಮಾಡಿಕೊಳ್ಳಬೇಕು. ಅದಾದ ನಂತರ ನಾವು ಸ್ಥಾಪನೆ ಮಾಡಿರ್ತಕ್ಕಂತಹ ಎರಡೂ ಕಲಶದಲ್ಲಿ ದಕ್ಷಿಣ ಕಲಶ ಎಂದರೆ ಬಲಭಾಗದಲ್ಲಿ ಇರುವಂತಹ ಕಲಶಕ್ಕೆ ವರುಣ ದೇವತೆಯನ್ನ ಆವಾಹನೆ ಮಾಡಿಕೊಳ್ಳಬೇಕಾಗಿರುತ್ತದೆ. ಈ ಮಂತ್ರದಿಂದ ತತ್ವಾಯಾಮಿತಿ ಮಂತ್ರಸ್ಯ ಶುನಶ್ಚೇ ಪರುಷಿಃ ವರುಣೋ ದೇವತಾ ತ್ರಿಷ್ಟುಪ್ಛಂದಃ ವರುಣಾವಾಹನೆ ವಿನಿಯೋಗಃ ತತ್ವಾಯಾಮಿ ಬ್ರಹ್ಮಣಾ ವಂದಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಭಿಃ ಅಹೇಡಮಾನೋ ವರುಣೇಹ ಬೋಧ್ಯರುಷಗಂ ಸಮಾನ ಆಯುಃ ಪ್ರಮೋಷೀಃ ಇಮಂ ಮೇ ವರುಣಃ ಶ್ರುಧಿ ಅವಮಧ್ಯಾ ಚ ಮೃಡಯ ತ್ವಾಮವಸ್ಯುರಾಚಕೆ ಅಸ್ಮಿನ್ ಕಲಶೇ ಓಂ ಭೂಃ ವರುಣಮಾವಾಹಯಾಮಿ ಓಂ ಭುವಃ ವರುಣಮಾವಾಹಯಾಮಿ ಓಂ ಸುವಃ ವರುಣಮಾವಾಹಯಾಮಿ ಓಂ ಭೂರ್ಭುವಃ ಸುವಃ ವರುಣಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಈ ರೀತಿಯ ಮಂತ್ರಗಳಿಂದ ಆ ದಕ್ಷಿಣ ಕಲಶದಲ್ಲಿ ಬಲಭಾಗದ ಕಲಶದಲ್ಲಿ ವರುಣ ದೇವತೆಯನ್ನ ಆವಾಹನೆ ಮಾಡಿಕೊಳ್ಳಬೇಕು. ಅನಂತರ ಉತ್ತರ ಕಲಶದಲ್ಲಿ ವಾಸ್ತೋಷ್ಪತಿ ದೇವತೆಯನ್ನ ಆವಾಹನೆ ಮಾಡಿಕೊಳ್ತಕ್ಕಂಥದ್ದು. ಓಂ ವಾಸ್ತೋಷ್ಪತೆ ಪ್ರತಿಜಾನಿಹಿ ಸ್ಮಾನ್ ಸ್ವಾವೇಶೋ ಅನಮೀವೋ ಭವಾನಃ ಯತ್ವೇಮಹೇ ಪ್ರತಿತನ್ನೋ ಜುಷಸ್ವ ಶಂ ನ ಏಧಿದ್ವಿಪದೇಶಂ ಚತುಷ್ಪದೇ ಅಸ್ಮಿನ್ ಕಲಶೇ ಓಂ ಭೂಃ ವಾಸ್ತೋಷ್ಪತಿಮಾವಾಹಯಾಮಿ ಓಂ ಭುವಃ ವಾಸ್ತೋಷ್ಪತಿಮಾವಾಹಯಾಮಿ ಓಂ ಸುವಃ ವಾಸ್ತೋಷ್ಪತಿಮಾವಾಹಯಾಮಿ ಓಂ ಭೂರ್ಭುವಃ ಸುವಃ ವರುಣ ವಾಸ್ತೋಷ್ಪತಿಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ವರುಣವಾಸ್ತೋಷ್ಪತಿಭ್ಯಾಂ ನಮಃ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ಹೀಗೆ ವಾಸ್ತೋಷ್ಪತಿಯನ್ನ ಉತ್ತರ ಕಲಶದಲ್ಲಿ ಆವಾಹನೆ ಮಾಡಿಕೊಂಡು ಅನಂತರ ಉಪಚಾರ ಪೂಜೆಗಳನ್ನ ಮಾಡಬೇಕು. ಭಸ್ಮ, ಗಂಧ, ಅಕ್ಷತೆ, ಅರಿಶಿಣ, ಕುಂಕುಮ, ಧೂಪ, ದೀಪ, ನೈವೇದ್ಯ ಇತ್ಯಾದಿ ಎಲ್ಲ ಷೋಡಶ ಉಪಚಾರ ಪೂಜೆಗಳನ್ನ ಆಚರಿಸಿದ ನಂತರ ಸಾಕ್ಷತ ಹಿರಣ್ಯೋದಕವನ್ನ ಅರ್ಪಿಸಬೇಕು. ಈ ಮಂತ್ರದಿಂದ ಅನಯ ಪೂಜಯ ಭಗವಂತೌ ಸರ್ವಾತ್ಮಕೌ ವರುಣವಾಸ್ತೋಷ್ಪತಿ ಸುಪ್ರೀತೌ ಸುಪ್ರಸನ್ನ ವರದೌ ಭವೇತಾಂ ಸಾಕ್ಷತ ಹಿರಣ್ಯೋದಕಂ ವಿಸೃಜೇತ. ಹಿರಣ್ಯೋದಕವನ್ನ ಅರ್ಪಿಸಿದ ನಂತರ ನಾವು ನಮ್ಮ ಮಾತಾಪಿತೃ ಗುರುದೇವತೆಯನ್ನ ಧ್ಯಾನ ಮಾಡಿಕೊಳ್ಳುವಂಥದ್ದು. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ
ವಿದ್ಯಾಬಲಂ ದೈವಬಲಂ ತಥೇವ ಗೌರೀಪತೇಂತೇಂದ್ರಿಯುಗಂ ಸ್ಮರಾಮಿ. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಇಷ್ಟದೇವತಾಭ್ಯೋ ನಮಃ. ಹೀಗೆ ಇಷ್ಟದೇವತೆ ಮಾತಾಪಿತೃಗಳನ್ನ ಧ್ಯಾನ ಮಾಡಿಕೊಂಡು ಅನಂತರ ಪುಣ್ಯಾಹ ವಾಚನಕ್ಕಾಗಿ ಒಂದು ತಟ್ಟೆಯನ್ನ ನಾವು ತೆಗೆದುಕೊಳ್ಬೇಕು. ಇಲ್ಲಿ ಆ ಕ್ರಮಗಳನ್ನ ಹೇಳ್ತಾ ಹೋಗ್ತಾರೆ ನೋಡಿ. ಏಕಸ್ಮಿನ್ ವಿಶಾಲ ಭಾಜನೆ ಎಂದರೆ ಒಂದು ಅಗಲವಾಗಿರ್ತಕ್ಕಂಥ ಒಂದು ತಟ್ಟೆಯನ್ನ ತೆಗೆದುಕೊಂಡು ಅಕ್ಷತಾ ನಿಕ್ಷಿಪ್ಯ ಅದರ ಒಳಗಡೆ ಅಕ್ಷತೆಯನ್ನ ಹಾಕಿ ಉತ್ತರ ಕಲಶಮಾಧಾಯ ಅಲ್ಲಿರುವಂತ ಎರಡು ಕಲಶದಲ್ಲಿ ಉತ್ತರದಲ್ಲಿ ಇರುವಂತಹ ಕಲಶವನ್ನ ತೆಗೆದುಕೊಂಡು ತದುಪರಿಸಿತಂ ಫಲಂ ಭೂಮೌ ನಿಧಾಯ ಅದರ ಮೇಲಿರತಕ್ಕಂತಹ ತೆಂಗಿನಕಾಯಿಯನ್ನ ತೆಗೆದು ಕೆಳಗೆ ಇಡಬೇಕು. ಅನಂತರ ತತ್ ಕಲಶಂ ಸಪಲ್ಲವಂ ಶಂಖಮುದ್ರಯ ಗೃಹೀತ್ವಾ ಮಾವಿನ ಸೊಪ್ಪಿನ ಸಹಿತವಾಗಿ ಆ ಕಲಶವನ್ನು ಶಂಖ ಮುದ್ರೆಯಿಂದ ಮೇಲೆ ಎತ್ತಿಕೊಳ್ಳಬೇಕು. ತತ್ಪಾತ್ರಂ ಪ್ರತಿಮಂತ್ರಂ ಸಿಂಚೇತ್ ಅನಂತರ ಅದರೊಳಗಿರ್ತಕ್ಕಂತಹ ನೀರನ್ನ ಮಾವಿನ ಸೊಪ್ಪಿನ ಸಹಾಯದಿಂದ ಆ ನೀರನ್ನು ಕಲಶ ಅಂದ್ರೆ ತಟ್ಟೆಯ ಒಳಭಾಗಕ್ಕೆ ಒಂದೊಂದೇ ಹನಿಯಾಗಿ ಒಂದೆರಡು ಹನಿಗಳನ್ನ ಬೀಳುವ ರೀತಿಯಲ್ಲಿ ಸಿಂಚನವನ್ನ ಮಾಡ್ತಾ ಹೋಗ್ಬೇಕು. ಈ ಮಂತ್ರಗಳ ಮುಖಾಂತರ ನಾವು ಕಲಶದ ನೀರನ್ನ ಸಿಂಚನ ಮಾಡ್ತಾ ಹೋಗ್ತೀವಿ. ಓಂ ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ವೃದ್ಧಿರಸ್ತು ಅವಿಘ್ನಮಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತು ಸ್ವಸ್ತ್ಯಸ್ತು ಶಿವಂ ಕರ್ಮಾಸ್ತು ಕರ್ಮ ಸಮೃದ್ಧಿರಸ್ತು ವೇದ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು ಪುತ್ರ ಸಮೃದ್ಧಿರಸ್ತು ಧನಧಾನ್ಯ ಸಮೃದ್ಧಿರಸ್ತು ಇಷ್ಟ ಸಂಪದಸ್ತು. ಈ ಮಂತ್ರಗಳಿಂದ ನಾವು ಆ ಕಲಶದ ಒಳಗೆ ಇರ್ತಕ್ಕಂಥ ನೀರನ್ನ ತೆಗೆದು ತಟ್ಟೆಯ ಒಳಭಾಗಕ್ಕೆ ಹಾಕ್ತಾ ಹೋಗ್ಬೇಕು. ಅನಂತರ ಈಶಾನ್ಯಂ ಬಹಿರ್ದೇಶೆ ಅರಿಷ್ಟ ನಿರಸನಮಸ್ತು ಈಶಾನ್ಯ ದಿಕ್ಕಿಗೆ ನಾವು 2 ಬಾರಿ ನೀರನ್ನ ಪ್ರೋಕ್ಷಣೆ ಮಾಡಬೇಕು. ಯತ್ ಪಾಪಂ ತತ್ ಪ್ರತಿಹತಮಸ್ತು ಪಾತ್ರೇ ಯಶ್ರೇಯಸ್ತದಸ್ತು. ಪುನಃ ಮತ್ತೆ ನಾವು ಪಾತ್ರೆಗೆ ಅಂದ್ರೆ ಆ ಹಿಡಿದುಕೊಂಡಿರ್ತಕ್ಕಂಥ ತಟ್ಟೆಗೆ ಈ ಮಂತ್ರದಿಂದ ಯಶ್ರೇಯಸ್ತದಸ್ತು ಈ ಮಂತ್ರದಿಂದ ನಾವು ನೀರನ್ನ ಹಾಕಬೇಕು. ಅನಂತರ ಶುಕ್ರ ಅಂಗಾರಕ ಬುಧ ಬೃಹಸ್ಪತಿ ಶನೈಶ್ಚರ ರಾಹುಕೇತು ಸೋಮ ಸಹಿತ ಆದಿತ್ಯ ಪುರೋಗ ಸರ್ವೇ ಗ್ರಹ ಪ್ರಿಯಂತ ತಿಥಿ ಕರ್ಣ ಮುಹೂರ್ತ ಜನ್ಮ ನಕ್ಷತ್ರ ದಿಗ್ದೇವತಾ ಪ್ರಿಯಂತ. ಅನಂತರ ನಾವು ಪುನಃ ನಾವು ಆ ತಟ್ಟೆ ಒಳಭಾಗಕ್ಕೆ ನೀರನ್ನ ಈ ಮಂತ್ರಗಳಿಂದ ಹಾಗೆ ಮಂತ್ರಗಳನ್ನ ಹೇಳಿಕೊಂಡು ನೀರನ್ನು ಹಾಕ್ತಾ ಹೋಗ್ಬೇಕು. ಇಲ್ಲಿ ಆದಿತ್ಯಾದಿ 9 ಗ್ರಹಗಳಿಗೂ ಸಹ ಪ್ರೀತಿಯಾಗಲಿ. ತಿಥಿ ಕರ್ಣ ಮುಹೂರ್ತ ಜನ್ಮ ನಕ್ಷತ್ರ ದಿಗ್ದೇವತಾ ಎಲ್ಲಾ ದೇವತೆಗಳಿಗೂ ಸಹ ತಿಥಿ ಕರ್ಣ ಪಂಚಾಂಗದಲ್ಲಿ ಬರ್ತಕ್ಕಂತಹ ಎಲ್ಲಾ ದೇವತೆಗಳಿಗೂ ಸಹ ಪ್ರೀತಿಯಾಗಲಿ ಎನ್ನುವುದಕ್ಕೋಸ್ಕರ ತಟ್ಟೆಯಲ್ಲಿ ನೀರನ್ನ ಹಾಕಿಕೊಳ್ತಾ ಹೋಗ್ಬೇಕು. ಹಾಗೆ ಮುಂದುವರಿಯುತ್ತಾ ನಿರ್ವೃತ ಧಿಷಿ ನೈಋತ್ಯ ದಿಕ್ಕಿನಲ್ಲಿ ಶಾಮ್ಯಂತು ಘೋರಾಣಿ ಶಾಮ್ಯಂತು ಪಾಪಾನಿ ಶಾಮ್ಯಂತು ಈತಯಃ ಈ 3 ಮಂತ್ರದಿಂದ 3 ಬಾರಿ ನೀರನ್ನ ನೈಋತ್ಯ ದಿಕ್ಕಿಗೆ ಪ್ರೋಕ್ಷಣೆ ಮಾಡಬೇಕು. ಶಾಮ್ಯಂತು ಘೋರಾಣಿ ಶಾಮ್ಯಂತು ಪಾಪಾನಿ ಶಾಮ್ಯಂತು ಈತಯಃ ಈ 3 ಮಂತ್ರಗಳಿಂದ 3 ಬಾರಿ ನೀರನ್ನ ಪ್ರೋಕ್ಷಣೆ ಮಾಡಬೇಕು. ಪುನಃ ಪಾತ್ರೆ ಶುಭಾನಿ ವರ್ಧಂತ ಅದೇ ತಟ್ಟೆಯ ಪಾತ್ರೆಗೆ ಮತ್ತೆ ನೀರನ್ನ ಹಾಕ್ತಾ ಹೋಗ್ಬೇಕು. ಶಿವಾರುತವ ಸಂತೋ ಶಿವಾವೋಷಧಯ ಸಂತೋ
ಶಿವಾ ವನಸ್ಪತಯಃ ಸಂತು ಅಹೋರಾತ್ರಿ ಶಿವೇ ಸ್ಯಾತಾಂ ಉತ್ತರೇ ಶುಭಕರ್ಮಣ್ಯ ವಿಘ್ನಮಸ್ತು ಉತ್ತರೋತ್ತರ ಹರ ಹರಾಭಿವೃದ್ಧಿರಸ್ತು ಉತ್ತರೋತ್ತರ ಕ್ರಿಯಾ ಶುಭಾ ಸಂಪದ್ಯಂತ ಅಗ್ನಿಪುರೋಗ ವಿಶ್ವದೇವ ಪ್ರಿಯಂತ ಮಾಹೇಶ್ವರಿ ಪುರೋಗ ಮಾತರಃ ಪ್ರಿಯಂತ ಇಂದ್ರ ಪುರೋಗ ಮರುದ್ಗಣ ಪ್ರಿಯಂತ ವಸಿಷ್ಠ ಪುರೋಗ ಋಷಿಗಣ ಪ್ರಿಯಂತ ರೇಣುಕ ಪುರೋಗ ಆಚಾರ್ಯ ಪ್ರಿಯಂತ ನಂದಿ ಪುರೋಗ ಪ್ರಮತಗಣ ಪ್ರಿಯಂತ ಋಷಯಶ್ಚಂದಾಗುಂಸಾಚಾರ್ಯ ವೇದ ಯಜ್ಞ ದಕ್ಷಿಣಾಶ್ಚ ಪ್ರಿಯಂತ ಬ್ರಹ್ಮ ವಿಷ್ಣು ಮಾಹೇಶ್ವರಾಶ್ಚ ಪ್ರಿಯಂತ ಪ್ರಿಯತಾಂ ಭಗವಾನ್ ಪರ್ಜನ್ಯಃ ಪ್ರಿಯತಾಂ ಭಗವಾನ್ ಸ್ವಾಮಿ ಮಹಾಸೇನಃ ಸತ್ಯಯೇತ ಆಶಿಸ್ಸಂತು ಎಂದರೆ ಇಲ್ಲಿ ನಮ್ಮ ಎಲ್ಲಾ ದೇವತೆಗಳಿಗೂ ಸಹ ಪ್ರೀತಿಯಾಗಲಿ ಅಂತ ಹೇಳಿ ನೀರನ್ನ ಹಾಕ್ತಾ ಹೋಗ್ತೀವಿ. ನೋಡಿ, ಶಿವ ಋತವಸ್ಸಂತು, ಶಿವ ಓಷಧೆಯ ಸಂತು, ಶಿವ ವನಸ್ಪತಿಯ ಸಂತು ಅಂದ್ರೆ ಎಲ್ಲ ಋತುಗಳಿಗೂ ಸಹ ಪ್ರೀತಿಯಾಗಲಿ, ಎಲ್ಲ ಔಷಧಿ ಗಿಡಗಳು, ಗಿಡಮೂಲಿಕೆಗಳು, ಎಲ್ಲ ವನಸ್ಪತಿ ಗಿಡಮೂಲಿಕೆಗಳು, ಎಲ್ಲ ಕಾಡಿನಲ್ಲಿ ಇರ್ತಕ್ಕಂತಹ ಗಿಡ ಮರಗಳಿಗೆಲ್ಲರಿಗೂ ಸಹ ಪ್ರೀತಿಯಾಗುವಂತೆ, ಮತ್ತು ಅಹೋರಾತ್ರಿ ಹಗಲು ಮತ್ತು ರಾತ್ರಿ ಎರಡಕ್ಕೂ ಸಹ ಸೇರಿದಂತೆ, ಉತ್ತರ ಶುಭ ಕರ್ಮಣ್ಯ ವಿಘ್ನಮಸ್ತು, ನಾವು ಮಾಡ್ತಿರ್ತಕ್ಕಂತಹ ಶುಭ ಕರ್ಮವೂ ಸಹ ಅವಿಘ್ನವಾಗಿ ನೆರವೇರುವಂತೆ, ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುವಂತೆ, ಉತ್ತರೋತ್ತರ ಹರ ಹರ ಅಭಿವೃದ್ಧಿ, ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುವಂತೆ, ಉತ್ತರೋತ್ತರ ಕ್ರಿಯಾ ಶುಭ ಸಂಪದ್ಯಂತ, ನಾವು ಮಾಡ್ತಕ್ಕಂಥ ಕ್ರಿಯೆಯು ಶುಭವಾಗಿಯೂ ಸಂಪದ್ಭರಿತವಾಗಿಯೂ ಆಗುವಂತೆ, ಅಗ್ನಿ ಪುರೋಗ ವಿಶ್ವದೇವ ಪ್ರಿಯಂತ, ಅಗ್ನಿಯ ಆದಿಯಾಗಿ ಎಲ್ಲ ವಿಶ್ವದಲ್ಲಿ ಇರುವಂತಹ ದೇವತೆಗಳಿಗೂ ಸಹ ಪ್ರೀತಿ ಆಗುವಂತೆ, ಮಾಹೇಶ್ವರಿ ಪುರೋಗ ಮಾತರ ಪ್ರಿಯಂತ, ಮಾಹೇಶ್ವರಿ ಆದಿಯಾಗಿ ಬರುವಂತ ಎಲ್ಲ ಮಾತರಹ ಅಂದ್ರೆ ಎಲ್ಲ ಸ್ತ್ರೀ ದೇವತೆಗಳೂ ಸಹ ಪ್ರೀತಿ ಆಗುವಂತೆ, ಇಂದ್ರ ಪುರೋಗ ಮರುದ್ಗಣ ಪ್ರಿಯಂತ, ಇಂದ್ರ ಆದಿಯಾಗಿ ಬರುವಂತ ಎಲ್ಲ ಮರುತ್ತಿನ ಗಣ ದೇವತೆಗಳೂ ಸಹ ಪ್ರೀತಿಯಾಗುವಂತೆ, ವಸಿಷ್ಠ ಪುರೋಗ ಋಷಿಗಣ ಪ್ರಿಯಂತ, ವಸಿಷ್ಠ ಆದಿಯಾಗಿ ವಸಿಷ್ಠ ಋಷಿಗಳು ಆದಿಯಾಗಿ ಬರ್ತಕ್ಕಂಥ ಎಲ್ಲ ಸಪ್ತ ಋಷಿಗಳಿಗೂ ಸಹ ಪ್ರೀತಿಯಾಗುವಂತೆ, ರೇಣುಕ ಪುರೋಗ ಆಚಾರ್ಯ ಪ್ರಿಯಂತ, ರೇಣುಕಾದಿಯಾಗಿ ಬರುವಂತ ಎಲ್ಲ ಆಚಾರ್ಯರು, ರೇಣುಕಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಇತ್ಯಾದಿ ಎಲ್ಲ ಆಚಾರ್ಯ ದೇವತೆಗಳಿಗೂ ಸಹ ಪ್ರೀತಿಯಾಗುವಂತೆ, ನಂದಿ ಪುರೋಗ ಪ್ರಮತಗಣ ಪ್ರಿಯಂತ, ನಂದಿ ಅಂದ್ರೆ ಶಿವನ ಬಳಿ ಕೈಲಾಸದಲ್ಲಿರ್ತಕ್ಕಂತಹ ಶಿವನ ಪ್ರಮತ ಗಣಗಳು, ನಂದಿ, ಭೃಂಗಿ, ವೀರಕ, ವೀರಭದ್ರ, ಪುಷ್ಪದಂತ, ಅಂಡಾಭರಣ ಇತ್ಯಾದಿ 24 ಜನ ಪ್ರಮತಗಣರು ಇರ್ತಾರೆ, ಅವರೆಲ್ಲರಿಗೂ ಸಹ ಪ್ರೀತಿಯಾಗುವಂತೆ, ಋಷಯ ಸ್ಕಂಧಾಗುಂಸ ಆಚಾರ್ಯ ವೇದ ಯಜ್ಞ ದಕ್ಷಿಣಾಶ್ಚ ಪ್ರಿಯಂತ, ವೇದಗಳಲ್ಲಿ ಬರ್ತಕ್ಕಂತಹ ಋಷಿ, ಛಂದಸ್ಸು ಮತ್ತು ಆಚಾರ್ಯರೆಲ್ಲರಿಗೂ ಸಹ ಪ್ರೀತಿಯಾಗುವಂತೆ, ಬ್ರಹ್ಮ ವಿಷ್ಣು ಮಾಹೇಶ್ವರಾಶ್ಚ ಪ್ರಿಯಂತ, ತ್ರಿಮೂರ್ತಿಗಳಿಗೂ ಸಹ ಪ್ರೀತಿಯಾಗುವಂತೆ, ಪ್ರಿಯತಾನ್ ಭಗವಾನ್ ಪರ್ಜನ್ಯ ಪ್ರಿಯತಾನ್ ಭಗವಾನ್ ಮಹಾಸೇನಃ ಸ್ವಾಮಿ ಸತ್ಯೇತ ಆಶಿಸಂತು. ಸೊ ಹೀಗೆ ಎಲ್ಲ ದೇವತೆಗಳಿಗೂ ಸಹ, ಎಲ್ಲ ಮಹಾ ದೇವತಾ ಸಮೂಹಕ್ಕೆ ಮಹಾಸೇನಃ ಸ್ವಾಮಿ ಮಹಾಸೇನಃ ಎಲ್ಲಾ ದೇವತೆಗಳ ಸಮೂಹಕ್ಕೂ ಸಹ ಪ್ರೀತಿ ಆಗುವಂತೆ ಈ ಒಂದು ಪುಣ್ಯಾಹ ವಚನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ದೇವತಾ ಸಮೂಹವೆಲ್ಲವೂ ಸಹ ನಮಗೆ ಸತ್ಯಯೇತ ಆಶಿಸಂತು, ನಮಗೆ ಆಶೀರ್ವಾದವನ್ನು ನೀಡಲಿ ಎಂದು ಬಯಸುತ್ತಿದ್ದೇನೆ ಎಂದು ಈ ಮಂತ್ರಗಳ ಮುಖಾಂತರ ನಾವು ಆ ಕಲಶೋದಕವನ್ನ ತಟ್ಟೆಯ ಪಾತ್ರೆಯ ಒಳಭಾಗದಲ್ಲಿ ಹಾಕಿಕೊಳ್ತಾ
ಹೋಗ್ಬೇಕು. ಇದಿಷ್ಟು ಇವತ್ತಿನ ಪಾಠದ ಅಂಶ. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.